ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಕಾಡಿನ ನಿಶ್ಶಬ್ದ ಹೆಚ್ಚು ಭಯವನ್ನು ಹುಟ್ಟಿಸುತ್ತೆ ಅಂತ ಸಾಕಷ್ಟು ಜನ ಹೇಳ್ತಾರೆ. ಆದರೆ ಸಾಮಾನ್ಯವಾಗಿ ಕಾಡುಗಳು ಸೈಲೆಂಟ್ ಆಗೇನಿರೋದಿಲ್ಲ. ಅಲ್ಲೊಂದು ವಿಚಿತ್ರವಾದ ಸದ್ದಿರತ್ತೆ. ಹಾಗೆ ಪಕ್ಷಿಗಳು, ಕೀಟಗಳು, ಪ್ರಾಣಿಗಳ ಕಲರವ ಕೂಡ ಕಾಡಲ್ಲಿ ಕೇಳಿಬರುತ್ತೆ. ಒಮ್ಮೊಮ್ಮೆ ಮಾತ್ರ ಕಾಡು ಸೈಲೆಂಟ್ ಆಗುತ್ತೆ, ಅದು ಭಯ ಹುಟ್ಟಿಸುತ್ತೆ. ಈ ಎಲ್ಲವನ್ನ ಅನುಭವಿಸೋದಿಕ್ಕೆ ಅಂತಲೇ ಜನ ಕಾಡುಗಳಿಗೆ ಹೋಗ್ತಾ ಇರ್ತಾರೆ. ಆದ್ರೆ ಅಲ್ಲೊಂದು ಕಾಡಿದೆ, ಅದು ಯಾವಾಗ್ಲೂ ಸೈಲೆಂಟು. ಅಲ್ಲಿ ಜೀರುಂಡೆಗಳ ಸದ್ದಿರೋದಿಲ್ಲ, ಕೀಟಗಳು ಕೂಗೋದು ಕೇಳಿಸೋದಿಲ್ಲ. ಅದು ಎಷ್ಟು ಸೈಲೆನ್ಸ್ ಅಂದರೆ ಮೆಲ್ಲಗೆ ಬೀಸುವ ಗಾಳಿಯ ಶಬ್ದ ಕೂಡ ನಮ್ಮ ಕಿವಿಗೆ ಕೇಳಿಸುವಷ್ಟು ಅಗಾಧವಾದ ನಿಶ್ಶಬ್ದ ಅಲ್ಲಿ ಆವರಿಸಿಕೊಂಡಿರುತ್ತೆ. ಅಂಥ ಕಾಡುಗಳು ಕಳೆದ 50 ಮಿಲಿಯನ್ ವರ್ಷಗಳಿಂದ ಯಥಾಸ್ಥಿತಿಯಲ್ಲಿವೆ. ಅಲ್ಲಿ ಟಿಂಬರ್ಗಾಗಿ ಮರಗಳನ್ನು ಕಡಿದಿಲ್ಲ, ಜಲವಿದ್ಯುತ್ ಯೋಜನೆಗಳಿಗಾಗಿ ಗುಡ್ಡಗಳನ್ನು ಕೊರೆದಿಲ್ಲ. ಅಲ್ಲಿ ಮರಗಳು ಹುಟ್ಟಿದ್ರು, ನೆಲಕ್ಕೆ ಬಿದ್ದರು, ಗುಡ್ಡಗಳು ಎದ್ರು, ಕೊರಕಲಾದರೂ, ಏನೇ ಆದರೂ ಸಹಜವಾಗಿ ಪ್ರಾಕೃತಿಕವಾಗಿ ಆಗಬೇಕು. ಮಾನವನ ಹಸ್ತಕ್ಷೇಪ ಅಲ್ಲಿ ಇಲ್ಲ. ಅಂಥ ವಿಶೇಷವಾದ ಹಾಗೂ ಅತ್ಯಂತ ಸಂಪದ್ಭರಿತವಾದ ಕಾಡೊಂದರ ಪರಿಚಯವನ್ನ ನಾನಿಲ್ಲಿ ನಿಮಗೆ ಮಾಡಿಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಇನ್ಯಾಕೆ ತಡ, ಬನ್ನಿ ಆ ಸೈಲೆಂಟ್ ವ್ಯಾಲಿಗೆ ಹೋಗಿ ಬಿಡೋಣ. ಗೆಳೆಯರೆ, ಅದು ಹಚ್ಚ ಹಸಿರಿನ ನಿತ್ಯ ಹರಿದ್ವರ್ಣ ಕಾಡುಗಳಿರೋ ಜಾಗ. ಅಲ್ಲಿ ಮಾನವನ ಹೆಜ್ಜೆ ಗುರುತುಗಳು ತುಂಬಾನೇ ಕಡಿಮೆ. ಒಂದು ಕಾಲದಲ್ಲಿ ಸರ್ಕಾರನೇ ಮುಂದೆ ನಿಂತು ಟಿಂಬರ್ಗಾಗಿ ಕಾಡುಗಳಲ್ಲಿನ ಮರಗಳನ್ನ ಕಡಿಸ್ತಾ ಹೋಯ್ತಲ್ಲ, ಅಂಥ ದಿನಗಳಲ್ಲಿ ಕೂಡ ಈ ಕಾಡು ಕೊಡಲಿಗಳನ್ನ ನೋಡ್ಲಿಲ್ಲ. ಈ ಕಾಡು ಹೇಗೆ ಹುಟ್ಟುತ್ತೋ ಈಗಲೂ ಹಾಗೆ ಇದೆ ಅನ್ನೋದು ಸಂಶೋಧಕರ ಅಭಿಪ್ರಾಯ. 50 ಮಿಲಿಯನ್ ವರ್ಷಗಳ ಹಿಂದೆ ಕಾಣಿಸಿಕೊಂಡ ಈ ಕಾಡಲ್ಲಿ ಇವತ್ತಿಗೂ ಕೂಡ ಆ ಹಳೆಯ ಸೊಗಡು ಕಾಣುತ್ತಂತೆ. ಪಶ್ಚಿಮ ಘಟ್ಟಗಳಲ್ಲಿನ ಅತ್ಯಂತ ಮಹತ್ವದ, ಮನುಷ್ಯನ ಆಸೆಯ ಕಣ್ಣುಗಳಿಗೆ ಬೀಳದ, ಜೀವ ವೈವಿಧ್ಯವನ್ನ ಹೊಂದಿರುವ ಈ ಕಾಡನ್ನ ಸೈಲೆಂಟ್ ವ್ಯಾಲಿ ಅಂತ ಕರೀತಾರೆ. ಈ ಸೈಲೆಂಟ್ ವ್ಯಾಲಿ ಕೇರಳ ರಾಜ್ಯದ ಪಾಲಕ್ಕಾಡ್ ಜಿಲ್ಲೆಯಲ್ಲಿನ ಒಂದು ಅದ್ಭುತ ರಾಷ್ಟ್ರೀಯ ಉದ್ಯಾನ. ಪಶ್ಚಿಮ ಘಟ್ಟಗಳ ಸಾಲಲ್ಲಿರುವ ಈ ಕಾಡು ನೀಲಗಿರಿ ಬಯೋಸ್ಫಿಯರ್ಗೆ ಒಳಪಟ್ಟಿದೆ. ಒಂದು ಕಡೆ ನೀಲಂಬೂರ್, ಮಗದೊಂದು ಕಡೆ ಪಾಲಕ್ಕಾಡ್, ಮತ್ತೊಂದು ಕಡೆ ನೀಲಗಿರಿ ಜಿಲ್ಲೆಯ ಕಾಡುಗಳನ್ನ ಗಡಿಯಾಗಿ ಹೊಂದಿರುವ ಈ ಸೈಲೆಂಟ್ ವ್ಯಾಲಿ ಮನುಷ್ಯನ ಹಸ್ತಕ್ಷೇಪದಿಂದ ದೂರ ಉಳಿದಿರುವ ಕೆಲವು ಕಾಡುಗಳ ಪೈಕಿ ಒಂದು ಅನ್ನಿಸ್ಕೊಂಡಿದೆ. ಇದು 88.52 ಚದರ ಕಿಲೋಮೀಟರ್ಗಳಷ್ಟು ಮಾತ್ರ ಇದೆ. ಇದರ ಬಫರ್ ಝೋನ್ 148 ಚದರ ಕಿಲೋಮೀಟರ್ನಷ್ಟಿದೆ. ಈ ಸೈಲೆಂಟ್ ವ್ಯಾಲಿಯಲ್ಲೇ ಕಾವೇರಿ ನದಿಯ ಪ್ರಮುಖ ಉಪನದಿ ಭವಾನಿ ನದಿ ಹುಟ್ಟುತ್ತೆ. ಹಾಗೆ ಈ ಸೈಲೆಂಟ್ ವ್ಯಾಲಿ ಕುಂತಿಪುಳ ಅಥವಾ ಕುಂತಿ ನದಿಯ ಅಚ್ಚುಕಟ್ಟಲಿದೆ. ಈ ಕಾಡಿನ ಬಗ್ಗೆ ಜಗತ್ತಿಗೆ ತಿಳಿಯೋ ಹಾಗೆ ಮಾಡಿದ್ದು ಬ್ರಿಟಿಷ್ ಸಸ್ಯಶಾಸ್ತ್ರಜ್ಞ ರಾಬರ್ಟ್ ವೈಟ್. 1847ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಗೆ ಸರ್ಜನ್ ಆಗಿ ನೇಮಕಗೊಳ್ಳುವ ಈ ರಾಬರ್ಟ್ ವೈಟ್ ಸ್ಕಾಟಿಷ್ ಮೂಲದ ವ್ಯಕ್ತಿ. ಆತ ಮದ್ರಾಸ್ ಪ್ರಾಂತ್ಯಕ್ಕೆ ಬಂದ ನಂತರ ಈ ಸೈಲೆಂಟ್ ವ್ಯಾಲಿಗೆ ಭೇಟಿ ಕೊಡ್ತಾನೆ. ಅಲ್ಲಿ ಆತನಿಗೆ ಪಶ್ಚಿಮ ಘಟ್ಟದ ನಾನಾ ಭಾಗಗಳಲ್ಲಿ ಕೇಳಿಬರೋ ಕೀಟಗಳ ಸದ್ದೇ ಕೇಳಿ ಬರಲಿಲ್ಲ. ಈ ಕಾಡಲ್ಲಿ ಸದ್ದು ಮಾಡೋ ಜೀರುಂಡೆಗಳು ಕೂಡ ಇಲ್ಲ ಅನ್ನೋದನ್ನ ಗಮನಿಸುವ ರಾಬರ್ಟ್ ವೈಟ್ ಇದಕ್ಕೆ ಸೈಲೆಂಟ್ ವ್ಯಾಲಿ ಅಂತ ಕರೆದು ಬಿಟ್ಟ. ಅಲ್ಲಿಂದ ಇಲ್ಲಿವರೆಗೆ ಈ ಕಾಡನ್ನ ಸೈಲೆಂಟ್ ವ್ಯಾಲಿ ಅಥವಾ ನಿಶ್ಶಬ್ದ ಕಣಿವೆಯ ಹೆಸರಲ್ಲೇ ಗುರುತಿಸಲಾಗುತ್ತೆ. ಇಂಥ ಕಾಡನ್ನ 106 ವರ್ಷಗಳ ಕಾಲ ಬ್ರಿಟಿಷರು ಕಾಪಾಡಿಕೊಂಡು ಬಂದರು. ಅವತ್ತು ಬ್ರಿಟಿಷರ ಹಿಡಿತದಲ್ಲಿ ಕೂಡ ಈ ಕಾಡಿನ ಒಳಗೆ ಟಿಂಬರ್ಗಾಗಿ ದೊಡ್ಡ ಮರಗಳಿಗೆ ಕೊಡ್ಲಿ ಪೆಟ್ಟು ಬೀಳಲಿಲ್ಲ. ಹಾಗೆ ಪಶ್ಚಿಮ ಘಟ್ಟಗಳ ನಾನಾ ಭಾಗಗಳಲ್ಲಿ ಅರಣ್ಯ ಇಲಾಖೆ ಮಾಡಿರುವ ಪ್ಲಾಂಟೇಶನ್ ನ ಸುಳಿವು ಕೂಡ ಇಲ್ಲಿ ಇಲ್ಲ. ಇನ್ನು ಈ ಸೈಲೆಂಟ್ ವ್ಯಾಲಿಯ ಒಳಗೆ ಯಾವುದೇ ಬುಡಕಟ್ಟು ಜನಾಂಗ ಕೂಡ ನಮ್ಮ ಕಣ್ಣಿಗೆ ಬೀಳೋದಿಲ್ಲ. ಆದ್ರೆ ಸೈಲೆಂಟ್ ವ್ಯಾಲಿ ಪಕ್ಕದಲ್ಲಿರುವ ಅಟ್ಟಪ್ಪಡಿ ರಿಸರ್ವ್ ಫಾರೆಸ್ಟ್ ಅಲ್ಲಿ ಮುದುಗರ್ ಹಾಗೂ ಈರುಳಿಗರ್ಗಳು ವಾಸ ಮಾಡ್ತಾರೆ. ಇನ್ನು ಕುರುಂಬರ್ಗಳು ನೀಲಗಿರಿ ವ್ಯಾಪ್ತಿಯಲ್ಲಿದ್ದಾರೆ. ಆದ್ರೆ ಯಾವುದೇ ಬುಡಕಟ್ಟು ಜನ ಕೂಡ ಸೈಲೆಂಟ್ ವ್ಯಾಲಿಯಲ್ಲಿ ನೆಲೆಸಿಲ್ಲ ಅನ್ನೋದು ಮತ್ತೊಂದು ವಿಶೇಷ. ಇನ್ನು ಈ ಕಾಡಲ್ಲಿ ಹರಿಯುವ ಕುಂತಿಪುಳ ನದಿ ಈ ಇಡೀ ಕಾಡಿನ ಜೀವಾಳ ಅನ್ನಿಸ್ಕೊಳ್ಳುತ್ತೆ. ಈ ನದಿ ಕೇರಳದ 2ನೇ ಅತಿ ದೊಡ್ಡ ನದಿಯಾಗಿರುವ ಭರತಪುಳ ನದಿಯ ಉಪನದಿ ಕೂಡ ಹೌದು. ಈ ಭರತಪುಳ ನದಿಯನ್ನ ನೀಲ ನದಿ ಅಂತಲೂ ಕರೀತಾರೆ. ಇಂಥ ನದಿ ಇಡೀ ಸೈಲೆಂಟ್ ವ್ಯಾಲಿಯನ್ನ ಸಲಹುತ್ತಾ ಇತ್ತು. ಇಲ್ಲಿನ ಜೀವರಾಶಿಗೆ ಪ್ರಮುಖ ಆಧಾರ ಅನ್ನಿಸ್ಕೊಳ್ಳುತ್ತೆ. ಇನ್ನು ಈ ಸೈಲೆಂಟ್ ವ್ಯಾಲಿಯಲ್ಲಿ ಅಗಾಧ ಪ್ರಮಾಣದ ಪ್ರಾಣಿ ಪಕ್ಷಿಗಳು, ಕೀಟಗಳು ಇವೆ. ಅಲ್ಲಿ ಹುಲಿಯ ಹೆಜ್ಜೆ ಗುರುತುಗಳು ಕೂಡ ಕಂಡು ಬರುತ್ತವೆ. ಆದ್ರೆ ಅದು ಅಪರೂಪದಲ್ಲಿ ಅಪರೂಪ. ಇನ್ನು ಈ ಕಾಡಿನ ಒಳಗೆ ವಿನಾಶದ ಅಂಚಲ್ಲಿರುವ ಸಿಂಹಬಾಲದ ಮಕಾಕುಗಳು, ನೀಲಗಿರಿ ಲಂಗೂರುಗಳು, ಮಲಬಾರ್ ಜೈಂಟ್ ಸ್ಕ್ವಿರಿಲ್, ನೀಲಗಿರಿ ಥಾರ್ ಸೇರಿದ ಹಾಗೆ ಇಲಿ ಜಾತಿಗೆ ಸೇರಿದ ವಿಶೇಷ ಜೀವಿಗಳು ಕೂಡ ಇವೆ. ಹಾಗೆ ಇಂಡಿಯನ್ ಬೈಸನ್, ಕಡವೆ, ಜಿಂಕೆಗಳು ಸೇರಿದ ಹಾಗೆ ಸುಮಾರು 34 ರೀತಿಯ ಪ್ರಾಣಿಗಳನ್ನ ಇಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ಸೈಲೆಂಟ್ ವ್ಯಾಲಿಲಿ 138 ವಿಧದ ವಿಶೇಷ ಪಕ್ಷಿಗಳು ಕೂಡ ಇವೆ. ಮಲಬಾರ್ ಗ್ರೇ ಹಾರ್ನ್ಬಿಲ್, ನೀಲಗಿರಿ ವುಡನ್ ಪಿಜನ್, ಮಲಬಾರ್ ಪರಾಕಿತ್, ಸಿಲೋನ್ ಫ್ರಾಗ್ಮೌತ್ ನಂಥ ವಿಶೇಷ ಪ್ರಾಣಿಗಳನ್ನ
ನಾವಿಲ್ಲಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು 730ಕ್ಕೂ ಹೆಚ್ಚು ಕೀಟಗಳಿಲ್ಲಿವೆ ಅಂತ ಜೀವಶಾಸ್ತ್ರಜ್ಞರು ಮಾಹಿತಿಯನ್ನು ಹಂಚ್ಕೋತಾರೆ. ಹಾಗೆ 500ಕ್ಕೂ ಹೆಚ್ಚು ಜಾತಿಯ ಜಿಗಣೆ ಮತ್ತು ಎರೆಹುಳುಗಳು ಕೂಡ ಇಲ್ಲಿವೆ ಅನ್ನೋದು ಈ ಕಾಡಿನ ವಿಶೇಷ. ಇಷ್ಟೊಂದು ಪ್ರಮಾಣದಲ್ಲಿನ ಕೀಟಗಳು ಮತ್ತು ಎರೆಹುಳುಗಳಿಲ್ಲಿವೆ ಅಂದ್ರೆ ಈ ಕಾಡಿನ ಫಲವತ್ತತೆಯನ್ನ ಒಂದ್ಸರಿ ಊಹೆ ಮಾಡ್ಕೊಳ್ಳಿ. ಈ ಸೈಲೆಂಟ್ ವ್ಯಾಲಿಯ ಸೌಂದರ್ಯವನ್ನ ಹೆಚ್ಚು ಮಾಡೋದು ಇಲ್ಲಿರುವ 1000ಕ್ಕೂ ಹೆಚ್ಚು ಜಾತಿಯ ಹೂವಿನ ಗಿಡಗಳು. ಅದರಲ್ಲೂ 108ಕ್ಕೂ ಹೆಚ್ಚು ವಿಧದ ಆರ್ಕಿಡ್ಗಳಿವೆ. ಇನ್ನು ಇಲ್ಲಿರುವ ಸಸ್ಯ ಪ್ರಭೇದ ಕೂಡ ತುಂಬಾ ವಿಶಿಷ್ಟ ಅನ್ನಿಸ್ಕೊಳುತ್ತೆ. ಸೊ ಸೈಲೆಂಟ್ ವ್ಯಾಲಿಯ ಸೌಂದರ್ಯವನ್ನ ಹೇಳೋದಕ್ಕಿಂತ ಅಲ್ಲಿ ಹೋಗಿ ಅದನ್ನ ಅನುಭವಿಸೋದು ಒಂದು ವಿಶಿಷ್ಟ ಅನುಭವವನ್ನ ಕೊಡುತ್ತೆ. ಗೆಳೆಯರೆ, ಈ ಸೈಲೆಂಟ್ ವ್ಯಾಲಿ ಅನ್ನೋದು ಮಾನವನಿಂದ ತೊಂದರೆಗೆ ಒಳಗಾಗದ ಪ್ರದೇಶ ಅನ್ನೋದು ಸತ್ಯ. ಆದರೆ ಆ ಪ್ರದೇಶದಲ್ಲಿ ಮನುಷ್ಯ ಕಾಡಿಗೆ ಧಕ್ಕೆಯಾಗದ ಹಾಗೆ ತನ್ನ ವ್ಯಾಪಾರ ವ್ಯವಹಾರಗಳಿಗೆ ಬೇಕಾದ ಒಂದಷ್ಟು ಸಸ್ಯಗಳನ್ನ ಬೆಳೀತಾ ಇದ್ದಾನೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಯಾಕೆಂದ್ರೆ ಸೈಲೆಂಟ್ ವ್ಯಾಲಿ ಅನ್ನೋದು ಗಾಂಜಾ ಸೊಪ್ಪು ಸ್ವಾಭಾವಿಕವಾಗಿ ಬೆಳೆಯೋ ಪ್ರದೇಶ. ಇಲ್ಲಿನ ಆ ಮಾದಕ ಸೊಪ್ಪಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಸಾಕಷ್ಟು ಬೆಲೆ ಇದೆ. ಹೀಗಾಗಿ ಒಂದಷ್ಟು ಜನ ಅಲ್ಲಿ ಬೆಳೆಯುವ ಗಾಂಜಾನ ಮಾರಾಟ ಮಾಡುವ ವೃತ್ತಿಗಿಳಿದಿದ್ದಾರೆ. ಇತ್ತೀಚೆಗೆ ಆ ಗಿಡಗಳ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ಕೃತಕವಾಗಿ ಅವುಗಳನ್ನ ಬೆಳೆಸುವ ಕೆಲಸ ಕೂಡ ಅಲ್ಲಿ ಆಗ್ತಾ ಇದೆ. ಆದರೆ ಇದು ಸೈಲೆಂಟ್ ವ್ಯಾಲಿಯ ಕೋರ್ ಪ್ರದೇಶದಲ್ಲಿ ನಡೆಯೋದಿಲ್ಲ ಅಂತ ಹೇಳ್ತಾರೆ. ಬದಲಿಗೆ ಬಫರ್ ಝೋನ್ ನ 148 ಚದರ ಕಿಲೋಮೀಟರ್ನಷ್ಟು ಪ್ರದೇಶ ಏನಿದೆ, ಅಲ್ಲಿ ಮಾದಕ ವ್ಯಸನಿಗಳು ಮತ್ತು ಆ ಮಾದಕ ಪದಾರ್ಥಗಳ ಮಾರಾಟಗಾರರ ಆಟ ನಡೀತಾ ಇದೆ. ಅದರಲ್ಲೂ ಸೈಲೆಂಟ್ ವ್ಯಾಲಿ ಸುತ್ತಮುತ್ತ ಇರುವ ಬುಡಕಟ್ಟು ಜನರನ್ನ ಈ ಕೃತ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಬಳಸ್ಕೊಳ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗುತ್ತೆ. ಈ ವಿಷಯ ಕೇರಳ ಸರ್ಕಾರಕ್ಕೆ ಗೊತ್ತಿಲ್ಲ ಅಂತೇನಲ್ಲ, ಆದ್ರೆ ಅವರ ಈ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಕ್ ಹೋಗದೆ ಹಾಗೆ ಉಳ್ಕೊಂಡು ಬಿಟ್ಟಿದ್ದಾರೆ. ಇನ್ನು ಈ ಕಾಡಿದೆಯಲ್ಲ, ಇದು ನಕ್ಸಲರಿಗೆ ಕೂಡ ನೆಲೆ ಕೊಟ್ಟಿದ್ದ ಜಾಗ. 2014ರಲ್ಲಿ ಇದ್ದಕ್ಕಿದ್ದಂತೆ ನಕ್ಸಲೈಟರು ಅಥವಾ ಮಾವೋವಾದಿಗಳು ಇಲ್ಲಿ ಕಾಣಿಸ್ಕೊಂಡು ಬಿಡ್ತಾರೆ. ಅವತ್ತು ಈ ಸೈಲೆಂಟ್ ವ್ಯಾಲಿ ಎಂಟ್ರಿಗೆ ಟಿಕೆಟ್ ಕೊಡೋ ಸ್ಥಳ ಮುಕ್ಕಲಿಗೆ ಈ ನಕ್ಸಲರ ತಂಡ ಬರುತ್ತೆ. ಆ ಬಳಿಕ ಸೈಲೆಂಟ್ ವ್ಯಾಲಿ ಪ್ರದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಸ್ಪೆಷಲ್ ಪೊಲೀಸ್ ಅನ್ನ ನೇಮಕ ಮಾಡಲಾಯಿತು. ಈ ಭಾಗದಲ್ಲಿನ ಬುಡಕಟ್ಟು ಜನ ನಕ್ಸಲರ ಪ್ರಭಾವಕ್ಕೆ ತುತ್ತಾಗ್ತಾ ಇದ್ದಾರೆ ಅನ್ನೋದು ಅಲ್ಲಿನ ಪೊಲೀಸ್ ಇಲಾಖೆಗೆ, ಆಡಳಿತಕ್ಕೆ ಒಂದಷ್ಟು ತಲೆನೋವನ್ನು ಕೂಡ ತಂದಿತ್ತು. ಈಗಲೂ ಕೂಡ ಸಣ್ಣ ಪ್ರಮಾಣದಲ್ಲಿ ನಕ್ಸಲೀಯರ ಸಂಚಾರ ಅಲ್ಲಿದೆ ಅಂತ ಹೇಳ್ತಾರೆ. ಅಲ್ಲ ಜನ ಬಿಡಿ, ನಮ್ಮ ಸರ್ಕಾರಗಳೇ ಕಾಡುಗಳ ತರ ಇರೋದಕ್ಕೆ ಬಿಡೋದಿಲ್ಲ. ಹೀಗಿರುವಾಗ ಈ ಸೈಲೆಂಟ್ ವ್ಯಾಲಿಯನ್ನ ಹೆಂಗ್ ಬಿಟ್ಟಿದ್ದಾರೆ? ಅಲ್ಲಿ ಸರ್ಕಾರ ಕೂಡ ಯಾವುದೇ ಯೋಜನೆಯನ್ನ ಜಾರಿ ಮಾಡೋದಕ್ಕೆ ಹೋಗಲಿಲ್ವಾ ಅಥವಾ ಅಂಥ ಅವಕಾಶಗಳಲ್ಲಿ ಇಲ್ವಾ? ಸ್ನೇಹಿತರೆ, ಇದು ಕೂಡ ಅಭಿವೃದ್ಧಿ ಯೋಜನೆಗಳ ಕೆಂಗಣ್ಣಿಗೆ ಬೀಳಲಿಲ್ಲ ಅಂತೇನಲ್ಲ. 1970ರ ನಂತರ ಈ ಭಾಗದಲ್ಲಿ ಹೈಡ್ರೋ ಎಲೆಕ್ಟ್ರಿಕಲ್ ಪ್ರಾಜೆಕ್ಟ್ಗಳ ನಿರ್ಮಾಣ ಮಾಡಬೇಕು ಅಂತ ಕೇರಳ ಸರ್ಕಾರ ಹೊರಡಿತು. ಆದರೆ ಆ ವಿಷಯ ಪರಿಸರವಾದಿಗಳಿಗೆ ಗೊತ್ತಾಯ್ತು. ಅವರು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಇಲ್ಲಿ ಬೇಡ, ದೇಶದಲ್ಲಿ ಒಂದಾದರೂ ಕಾಡು ಮಾನವನ ಹಸ್ತಕ್ಷೇಪ ಮತ್ತು ಅತಿಯಾದ ಅಭಿವೃದ್ಧಿಯ ಕನಸುಗಳಿಂದ ದೂರ ಇರಲಿ ಅಂತ ಒತ್ತಾಯ ಮಾಡ್ತಾ ಹೋದ್ರು. ಇಂಥ ಒತ್ತಾಯಕ್ಕೆ ದೊಡ್ಡ ದನಿಯನ್ನು ಒದಗಿಸಿದ್ದು ರೋಮುಲಸ್ ವೈಟ್ಕರ್. ಅಮೆರಿಕಾದಲ್ಲಿ ಹುಟ್ಟಿ ಭಾರತದಲ್ಲಿ ನೆಲೆಸಿರುವ ಈ ವೈಟ್ಕರ್ ಮದ್ರಾಸ್ ಸ್ನೇಕ್ ಪಾರ್ಕ್ ಮತ್ತು ಮದ್ರಾಸ್ ಕ್ರೊಕೊಡೈಲ್ ಬ್ಯಾಂಕ್ನ ಸಂಸ್ಥಾಪಕರು ಕೂಡ. ಪರಿಸರದ ಬಗ್ಗೆ, ಅಲ್ಲಿನ ಜೀವಿಗಳ ಬಗ್ಗೆ ಅಪಾರ ಕಾಳಜಿಯನ್ನ ಹೊಂದಿರುವ ವೈಟ್ಕರ್ ಮೊದಲ ಬಾರಿಗೆ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಬೇಡ ಅಂತ ದನಿ ಎತ್ತುತ್ತಾರೆ. ಅದಾದ ಮೇಲೆ ಕೇರಳದ ಸಾಕಷ್ಟು ಪರಿಸರವಾದಿಗಳು, ಜೀವಶಾಸ್ತ್ರಜ್ಞರು ಎಲ್ಲರೂ ಸೇರಿ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಆ ಯೋಜನೆಯನ್ನ ನಿಲ್ಲಿಸುವಲ್ಲಿ ಯಶಸ್ವಿ ಆಗ್ತಾರೆ. ಅದು ಯಾವ ಮಟ್ಟಿಗೆ ಅವತ್ತು ದೇಶದ ಗಮನವನ್ನ ಸೆಳೀತು ಅಂದ್ರೆ, ಸ್ವತಃ ಇಂದಿರಾ ಗಾಂಧಿ ಈ ಯೋಜನೆಯನ್ನ ನಿಲ್ಲಿಸುವ ಮಾತುಗಳನ್ನಾಡಿದ್ರು. ಅವತ್ತು ಇಂದಿರಾ ಗಾಂಧಿ ಯೋಜನೆಯನ್ನ ಹಿಂಪಡ್ಕೊಂಡು ಸೈಲೆಂಟ್ ವ್ಯಾಲಿಯನ್ನ ನ್ಯಾಷನಲ್ ಪಾರ್ಕ್ ಆಗಿ ಘೋಷಣೆ ಮಾಡದೇ ಇದ್ದಿದ್ರೆ ಈ ಹಿಂದೆನೆ ಸೈಲೆಂಟ್ ವ್ಯಾಲಿ ವೈಲೆಂಟ್ ಆಗಿ ನಾಶ ಆಗೋ ಭೀತಿಯನ್ನ ಹೊಂದಿತ್ತು ಅಂತ ಹೇಳಲಾಗುತ್ತೆ. ಇನ್ನು 1985ರಲ್ಲಿ ರಾಜೀವ್ ಗಾಂಧಿ ಈ ಕಾಡನ್ನ ಅಧಿಕೃತವಾಗಿ ರಾಷ್ಟ್ರೀಯ ಉದ್ಯಾನವನ ಅಂತ ಘೋಷಣೆ ಮಾಡಿದ್ರು. ಗೆಳೆಯರೆ, ನಮ್ಮಲ್ಲಿ ಕೆಲ ಕಾಡುಗಳಿವೆ, ಅಲ್ಲಿ ಸಾಕಷ್ಟು ಪ್ರಾಣಿಗಳು ನೋಡೋದಿಕ್ಕೆ ಸಿಗುತ್ತವೆ. ಇನ್ನು ಕೆಲ ಕಾಡುಗಳಿವೆ, ಅಲ್ಲಿ ವನಸಿರಿಯನ್ನ, ಪ್ರಕೃತಿಯ ಸೌಂದರ್ಯವನ್ನ ಆಸ್ವಾದಿಸೋದೇ ಒಂದು ಅದ್ಭುತ ಅನುಭವ. ನಮ್ಮ ಚಾರ್ಮಾಡಿ, ಹುಲಿಕಲ್ ಹಾಗೂ ಚಂದ್ರದ್ರೋಣ ಪರ್ವತಗಳ ಹಾದಿಯಲ್ಲಿ ಓಡಾಡೋದೇ ಒಂದು ಚಂದ. ಅಲ್ಲಿ ನಮಗೆ ಹೆಚ್ಚಿನ ಪ್ರಾಣಿಗಳು ಸಿಗದೇ ಇರಬಹುದು, ಆದ್ರೆ ಆ ಪ್ರಕೃತಿಯನ್ನ ನೋಡೋ ಅನುಭವ ಇದೆಯಲ್ಲ, ಅದು ವರ್ಣಿಸೋದಕ್ಕೆ ಅಸಾಧ್ಯ. ಇನ್ನು ಈ ಸೈಲೆಂಟ್ ವ್ಯಾಲಿ ಕೂಡ ಹಾಗೇನೆ. ಅಲ್ಲಿ ನಮ್ಮ ಕಣ್ಣಿಗೆ ಪ್ರಾಣಿಗಳು ಕಾಣಸಿಗಲೇಬೇಕು ಅಂತ ಹೋದ್ರೆ ಕೆಲವೊಮ್ಮೆ ನಮಗೆ ನಿರಾಸೆ ಆಗಬಹುದು. ಆದರೆ ಆ ಕಾಡಿನ ನಿಶ್ಶಬ್ದವನ್ನ ಸವಿಬೇಕು. ಪಶ್ಚಿಮ ಘಟ್ಟಗಳಲ್ಲಿ ಇನ್ನೂ ಪರಿಶುದ್ಧವಾಗಿರುವ ಕಾಡಿನ ಸ್ಟ್ರೆಚ್ ಅನ್ನ ನೋಡಬೇಕು. ನಿಸರ್ಗದ ಮಡಿಲಲ್ಲಿ ನೆಮ್ಮದಿಯಿಂದ ಓಡಾಡಬೇಕು ಅಂತ ಬಯಸೋರು ಈ ಸೈಲೆಂಟ್ ವ್ಯಾಲಿಗೆ ಒಂದ್ಸರಿ ಹೋಗಿ ಬರಬಹುದು. ಇನ್ನು ಇಲ್ಲಿಗೆ ಹೋಗುವವರು ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ನ ವೆಬ್ಸೈಟ್ಗೆ ಹೋಗಿ ಅಲ್ಲೊಂದಷ್ಟು ಮಾಹಿತಿಯನ್ನು ಪಡ್ಕೊಂಡು ಒಂದು ಫೋನ್ ಮಾಡ್ಕೊಂಡು ಹೋಗೋದು ತುಂಬಾ ಉತ್ತಮ. ಇನ್ನು ಬೆಂಗಳೂರಿನಿಂದ ಬಂಡೀಪುರ, ಗುಡ್ಲೂರು,
ನೀಲಂಬೂರು ಮೂಲಕ ಕೂಡ ಸೈಲೆಂಟ್ ವ್ಯಾಲಿಯನ್ನು ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಕೊಯಮತ್ತೂರು, ಪಾಲಕ್ಕಾಡ್ ಮೂಲಕ ಕೂಡ ಸೈಲೆಂಟ್ ವ್ಯಾಲಿಗೆ ಹೋಗಬಹುದು. ಕಾಡುಗಳನ್ನು ನೋಡೋದಕ್ಕೆ ಬಯಸುವವರು ಈ ವ್ಯಾಲಿಯನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಹಾಗೆ ಅಲ್ಲಿಗೆ ಹೋದ ಮೇಲೆ ಅಲ್ಲಿನ ನಿಯಮಗಳನ್ನು ಪಾಲಿಸದೇ ಇರಬೇಡಿ. ಇದು ಗೆಳೆಯರೆ ಪಶ್ಚಿಮ ಘಟ್ಟಗಳಲ್ಲಿ ಅತ್ಯಂತ ಪರಿಶುದ್ಧವಾಗಿ ಉಳ್ಕೊಂಡಿರೋ ಕಾಡು ಪ್ರದೇಶಗಳಲ್ಲಿ ಒಂದು ಅನ್ನಿಸ್ಕೊಳ್ಳುವ ಸೈಲೆಂಟ್ ವ್ಯಾಲಿ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.